ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದರೂ ಸೈಟ್ ಕೊಟ್ಟಿಲ್ಲ. ನಿಮ್ಮನ್ನು ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICPA ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ. ಆ ನೈಸ್ ಕಂಪನಿ ಪಿತಾಮಹ ಅವ್ರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಇಳೆ ಥರ ಬತ್ತಾವರ ಬೃಹತ್ ಕಟ್ಟಡ, ಅದು ಯಾವುದೋ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸ್ರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ. ಹಾಗೆ ಯಾಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನೂ ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರಲ್ಲ. ಇವತ್ತು ಈ ರೈತರಲ್ಲಿ ಹೇಳ್ತಾ ಇದ್ದೀರಿ 50% ಕಾಂಪನ್ಸೇಷನ್ನು, 50% ಲ್ಯಾಂಡ್ ಕೊಡ್ತೀರಾ. ಎಷ್ಟು ವರ್ಷ ಆದಮೇಲೆ ಕೊಡ್ತೀರಾ ರೈತನಿಗೆ? ಅವನ ಜಮೀನು ತಗೊಂಡು ಅವನ ಜಮೀನ ಇಲ್ಲೆಲ್ಲ ಅಡ ಇಟ್ಟು ಅದು ಯಾವುದೋ ಹುಡ್ಕೋ ಬ್ಯಾಂಕಲ್ಲಿ 12,000 ಕೋಟಿ ಸಾಲ ತಗೊಂಡು, ಇದು ನೈಸ್ ಕಂಪ್ನಿನೇ. ಇನ್ನೊಂದು ನೈಸ್ ಪ್ರಜಾಸೇವೆ ಕಂಪ್ನಿ ಇದು ಮಾಡಕ್ಕೆ ಹೊರಟಿರೋದು. ಪದೇ ನಮ್ಮನ್ನು ಕೆಣಕೊಂಡು ಈ ರೀತಿ ಜನಗಳನ್ನು ಯಾಮಾರಿಸಿ ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲ ಹಂಚಿಪುರದ ದೊಡ್ಡಿಲಿ ಅಲ್ಲಿ ಯಾವುದೋ 4 ಬ್ಯಾನರ್ ಕಟ್ಸಿ ಯಾರೋ 4 ಜನ ರೆಡಿ ಮಾಡ್ಕೊಂಡು, ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಈಗ ಜಮೀನು ಮಾಡೋಕ್ಕೆ 1,000 ರೂಪಾಯಿ 2,000 ರೂಪಾಯಿ ಕೂಲಿಯಲ್ಲಿ ಕೊಡೋದು ನಾವು. ರೈತ ಹೇಳೋಕ್ಕೆ ಸಾಧ್ಯನೇ ಈ ಮಾತನ್ನ? ಭೂಮಿ ಇಟ್ಕೊಂಡು ಕೂಲಿ ಕೊಡೋಕ್ಕಾಗೋದಿಲ್ಲ. ನಾನು ರೈತರು ಯಾರೂ ಅಲ್ಲಿ 50 ಎಕರೆ 100 ಎಕರೆ ಇಟ್ಕೊಂಡಿಲ್ಲ. ಅಲ್ಲಿ ಯಾವ 1 ಎಕರೆ ಅರ್ಧ ಎಕರೆನಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಸು ಸಾಕೊಂಡಿದ್ದಾರೆ, ಜೋಳ ಬೆಳೀತಾರೆ, ಹಸುಗಳಿಗೆ ರೇಷ್ಮೆ ಬೆಳೀತಾರೆ, ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಅಲ್ಲಿ ಯಾರೂ ಅರ್ಧ ಎಕರೆ 1 ಎಕರೆ ಇರೋರು ಕೂಲಿ ಕೆಲಸಕ್ಕೆ ಯಾರನ್ನೂ ಕರ್ಕೊಂಬರಲ್ಲ. ಅವರೇ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಕೆಲಸ ಮಾಡ್ಕೊತಾರೆ 1 ಗಂಟೆ 2 ಗಂಟೆಯಲ್ಲಿ. ಕೂಲಿಯವರು ಬೇಕಿಲ್ಲ ಅವರಿಗೆ. ನೆನ್ನೆ ನಾನು ನೋಡಿದೆ, ಅಯ್ಯೋ ಎಲ್ಲಿ ತರೋದು ಕೂಲಿ ದುಡ್ಡು ಕೊಡೋದಕ್ಕೆ? ಭಾಳ ಆಗ್ಬಿಟ್ಟಿದೆ, ಒಂದು ದಿವಸಕ್ಕೆ 1,000 ರೂಪಾಯಿ ಆಗ್ಬಿಟ್ಟಿದೆ. ಅವ್ರು ಯಾರು 1 ಎಕರೆ ಇರೋರು, ಅರ್ಧ ಎಕರೆ ಇರೋರು, 2 ಎಕರೆ ಇರೋರು ಕೂಲಿ ಅವ್ರನ್ನ ಕರ್ಕೊಂಬರಲ್ಲ. ಸ್ವಂತ ಅವರೇ ದುಡಿಮೆ ಮಾಡ್ಕೊತಾರೆ. ಇದು ಯಾವ ರೀತಿ ಜನಗಳನ್ನ ಯಾಮಾರಿಸ್ಲಿಕ್ಕೆ ಎತ್ಕೊಡ್ತೀರಿ? ಇದರಿಂದ ಏನು ಉಪಯೋಗ ಬರಲ್ಲ. ಅದರಿಂದ ಈ ಒಂದು ಪ್ರಾಜೆಕ್ಟ್ ಏನಿದೆ, ನಾನು 2018 ಈ ಪ್ರಾಜೆಕ್ಟ್ ಮಾಡೋದಾಗಿದ್ದರೆ ಮಾಡ್ತಿದ್ದೆ. ಯಾತಕ್ಕೆ ನಾನು ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶಿವಕುಮಾರ್ ಅವರೇ 9 ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಕಲಬುರಗಿ, ಬೀದರು, ಅಲ್ಲಿಂದ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಹಾಸನ 9 ಭಾಗದಲ್ಲಿ ಕಾಂಪೀಟ್ ವಿತ್ ಚೈನಾ ಹೆಸರನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸಬ್ಸಿಡಿ ಸ್ಕೀಮ್ಗಳನ್ನು ಕೊಟ್ಟು ಪ್ರಾರಂಭ ಮಾಡಬೇಕು ಅಂತ ನಮ್ಮ ರಾಜ್ಯದ ಬೆಂಗಳೂರು ನಗರದ ಹೊರಭಾಗದಲ್ಲಿ ಮಾಡ್ತಕ್ಕಂಥ ನಿರ್ಧಾರ ನಾನು ಮಾಡಲಿಕ್ಕೆ ಕಾರಣ, ನೀವು 2007ರಲ್ಲಿ ನನಗೆ ಇದು ಕೊಟ್ಟರಲ್ಲ ಸಲಹೆ, ಆ ಸಲಹೆಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟನ್ನು ನಿಲ್ಲಿಸಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 2018ರಲ್ಲಿ ಇಲ್ಲಿ ನಾನು ಯಾವುದೇ ರೀತಿ ರೈತರ ಭೂಮಿ ವಶಪಡಿಸ್ಕೋಬೇಕು ಅಂತ ಹೇಳಿಲ್ಲ. ಈಗ ಹೊರಟಿದ್ದೀರಿ ನೀವು. ಅಲ್ಲಿ ನಮ್ಮ ಕಾಕಾಮ್ರನಹಳ್ಳಿ ಅಂತ ವಿಲೇಜು, ಬಿಡದಿ ಪಕ್ಕದಲ್ಲೇ, ನೆಲ್ಲಿಗುಡ್ಡ ಟ್ಯಾಂಕ್ ಹತ್ರ ಕಾಣಕಲ್ಲು ಇದೆ. ಎಂಥದ್ದು ಪ್ರಾಧಿಕಾರದ ಅಧ್ಯಕ್ಷನ ಮಾಡೋರಲ್ಲ, ಕಾಣಕಲ್ಲು ನಟರಾಜ. ಆ ಊರಿನ ಪಕ್ಕದಲ್ಲೇ ಹೌಸಿಂಗ್ ಬೋರ್ಡ್ ಮನೆಗಳು ಕಟ್ತೀವಿ ಅಂತೇಳಿ ಮಾಡೋರಲ್ಲ,
ಇವತ್ತಿನವರೆಗೆ ಒಂದು ಮನೆ ಏನಾದರೂ ಒಂದು ಸೈಟ್ ಖರೀದಿ ಆಗಿದೆಯಾ ಅಲ್ಲಿ? ಈಗ ಇಲ್ಲಿ 9,000 ಎಕರೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾರಿಗೆ ಮಾಡಕ್ಕೆ ಹೊರಟಿದ್ದೀರಿ? ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆ ಕಟ್ಟಿದ್ದೀರಲ್ಲಪ್ಪ ನಿಮ್ಮ ಬಿಡಿಯಿಂದ, ಎಷ್ಟು ಮನೆ ಸೇಲ್ ಮಾಡಿದ್ದೀರಿ? ಯಾರು ಬಂದು ತಗೊಂಡವ್ರ ಮನೆನ ನಿಮ್ಮ ಹತ್ರ? ಇಲ್ಲಿ ಅದ್ಯಾವುದೋ ಈಗಲ್ಟನ್ನು ಎಕರೆಗೆ 12 ಕೋಟಿ ಫಿಕ್ಸ್ ಇವರೇ ಮಾಡಿದ್ರು ಕ್ಯಾಬಿನೆಟಲ್ಲಿ. ಈ ರೈತನು ನಾವು ಯಾರು ಕೊಡದೇ ಇರ್ತಕ್ಕಂಥ ಹಣ ಕೊಡ್ತಾ ಇದ್ದೇವೆ, 2 ಕೋಟಿ ಫಿಕ್ಸ್ ಮಾಡಿದ್ದೀವಿ ಹೇಳ್ತೀರಿ. ಪಕ್ಕದ ಈಗಲ್ಟನ್ನು 12 ಕೋಟಿ ಅದು ಖರಾಬ್ ಭೂಮಿಗೆ ಫಿಕ್ಸ್ ಮಾಡಿದ್ದೀರಲ್ಲಪ್ಪ, ನೀವೇ ಮಾಡಿಸಿರೋದಲ್ಲಪ್ಪ. ಇಲ್ಲಿ 2 ಕೋಟಿ ಅಂತೆ ಪಕ್ಕದ ಜಮೀನಿಗೆ ಸರ್ಕಾರವೇ ನೋಟಿಫಿಕೇಶನ್ ಮಾಡಿ ಕ್ಯಾಬಿನೆಟ್ನಲ್ಲಿಟ್ಟು 12 ಕೋಟಿ ಕೊಟ್ಟು ಅಂತ ಅಂದ್ಬಿಟ್ಟು ಅವನಿಗೆ ನೋಟಿಸ್ ಕೊಟ್ಟು 900 ಕೋಟಿ ಕಟ್ಟು ಅಂತೇಳಿ ಅವ್ನು ಮನೆ ಹಾಳು ಮಾಡಿದಿರಲ್ಲ. ಅವ್ನು ಯಾರೋ ಅಲ್ಲೇನೋ ಬಂದು ಪಾಪ ಏನೋ ಒಂದು ಈಗಲ್ ತಂದು ಮಾಡ್ದ, ಅಲ್ಲಿ ಮಾಡಿರೋ ಮನೆ ಹಾಳು ಮಾಡಿರೋ ಕೆಲಸ ನಾವು ನೋಡ್ತಾ ಇಲ್ವ? ಅದರಿಂದ ನಾನು ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಸವಾಲು ಬೇರೆ ಆಗ್ತಾಯಿದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ, ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಅಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಗಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಯಾರೋ ನಿಮ್ಮ ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.